ಸಂಜೆ ಎಕ್ಸ್‌ಪ್ರೆಸ್‌ಗೆ ಸ್ವಾಗತ. ಚುನಾವಣಾ ಆಯೋಗವು ಎಸ್ಐಆರ್ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಪ್ರಾರಂಭಿಸಿದ್ದು, ಮತದಾರರ ಪಟ್ಟಿಯಿಂದ ಒಬ್ಬ ಅರ್ಹ ಮತದಾರರು ಹೊರಗುಳಿಯದಂತೆ ನೋಡಿಕೊಳ್ಳಲು ಹಾಗೂ ಎಸ್ಐಆರ್ ಪ್ರಕ್ರಿಯೆಯಲ್ಲಿ ಮತದಾರರಿಗೆ ಮೋಸ ಆಗುವ ಸಾಧ್ಯತೆ ಇರುವುದರಿಂದ ಎಸ್ಐಆರ್ ವಿರೋಧಿ ಜಾತ್ಯತೀತ ಪಕ್ಷಗಳು, ಜನಪರ ಸಂಘಟನೆಗಳು, ಒಕ್ಕೂಟಕ್ಕೆ ಬೆಂಬಲಿಸಿದ ಜೀವಿಕ ಸಂಘಟನೆಗಳು, ಕೃಷಿ ಕೂಲಿ ಕಾರ್ಮಿಕರ ಒಕ್ಕೂಟ, ಜಮಾತೆ ಇಸ್ಲಾಂ ಸಂಘಟನೆ, ದಲಿತ ಸಂಘಟನೆಗಳ ಒಕ್ಕೂಟ, ಮಹಿಳಾ ಒಕ್ಕೂಟ, ಜನಪರ ಸಂಘಟನೆಗಳ ಒಕ್ಕೂಟಗಳೊಂದಿಗೆ ಕೋಲಾರದ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದರು. ಇದೇ ಸಂದರ್ಭದಲ್ಲಿ ಜಿಲ್ಲಾ ಸಂಚಾಲಕರು ಕಲಾವಿದ ಯಲ್ಲಪ್ಪ, ಕೃಷಿ ಕೂಲಿ ಕಾರ್ಮಿಕರ ಒಕ್ಕೂಟ ಕೋಲಾರ ಜಿಲ್ಲೆ ಅರಹಳ್ಳಿ ರವಿ, ಡಿಎಸ್ಎಸ್ ವಿಜಯಕುಮಾರ್, ಬಹುಜನ್ ಸಮಾಜ್ ನಾಸ್ತಿಕ್ ಶ್ರೀನಾಥ್, ಪಿಪಿವಿಕೆ ಮುಬಾರಕ್ ಬಾಕ್ಬನ್, ಜಮಾತ್ ಇಸ್ಲಾಮಿ ಅಮ್ಜದ್ ಅಲಿ ಮತ್ತಿತರರು ಹಾಜರಿದ್ದರು. ನಮ್ಮಲ್ಲಿ ಬಡವರಲ್ಲಿ ಸುಮಾರು ದಾಖಲಾ ಪತ್ರಗಳು ನಮ್ಮಲ್ಲಿ ಇಲ್ಲದೇ ಇರೋದ್ರಿಂದ ಆ ದಾಖಲಾ ಪತ್ರಗಳಲ್ಲ ಏನಾದರೂ ಏನು ಮೋಸ್ಟ್ಲಿ ಕ್ಯಾಸ್ಟ್ ಸರ್ಟಿಫಿಕೇಟು, ಇನ್ಕಮ್ ಸರ್ಟಿಫಿಕೇಟ್, ಈ ಥರದ್ದು ಸಣ್ಣ ಪುಟ್ಟ ಸರ್ಟಿಫಿಕೇಟ್ಗಳು ಇರ್ತಾವಲ್ಲ ಸರ್, ವಾಸಸ್ಥಳದ ದೃಢೀಕರಣ ಪತ್ರ ಇವೆಲ್ಲ ಕೊಡುತ್ತೆ. ಸ್ಥಳದಲ್ಲೇ ನೀವು ಅಲ್ಲಿ ನಮ್ಮ ಬಡಜನಕ್ಕೆ ನೀಡಿ ಅವರನ್ನು ಮತದಾರರ ಪಟ್ಟಿ ಒಳಗಡೆ ಕರೆಸ್ಕೊಳ್ಳೋದಕ್ಕೆ ತಾವು ಅನುಕೂಲ ಮಾಡಿಕೊಡ್ಬೇಕು ಅಂತ ಹೇಳಿ ಪರ್ಸನಲಾಗಿ ಅದನ್ನು ನಮ್ಮ ದಲಿತ ಸಂಘಟನೆಗಳು ಮತ್ತು ಮೈನಾರಿಟಿ ಸಂಘಟನೆಗಳನ್ನ ನಾವು ರಿಕ್ವೆಸ್ಟ್ ಮಾಡ್ತೀವಿ. ನಮ್ಮ ಮನವಿಯನ್ನು ಒಂದೇ ಕೊಡಿ, ಎಲ್ಲರೂ ಸೇರಿ ಕೊಡಿ, ಕೊಡೋಣ. ಹಾಂ, ಸ್ವಲ್ಪ ಇಟ್ಕೊಳ್ಳಿ. ವಿ ಟೈಪ್ ಇದ್ರ ಅಣ್ಣ ಅದೇ ಓಕೆ ಸರ್.